ತಥಾಗತ ಗೌತಮ ಬುದ್ಧನ ಸ್ಮರಣೆ ಮಾಡೋದ್ರ ಮೂಲಕ ಬೋಧಿಸತ್ವ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಸ್ಮರಣೆ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಾಹಿತಿಗಳು, ಬುದ್ಧಿಜೀವಿಗಳು, ಉದ್ಯೋಗಸ್ಥರು ಮತ್ತು ವೇದಿಕೆ ಮುಂಭಾಗ ಇರ್ತಕ್ಕಂಥ ನೀವು ಕೂಡ ಈ ವೇದಿಕೆಗೆ ಸಮನಾಗಿರ್ತಕ್ಕಂಥ ಎಲ್ಲರೂ ಕೂಡ, ಯಾರು ಕೂಡ ಮೇಲುವುದಿಲ್ಲ, ಯಾರು ಕೂಡ ಕೀಳುವುದಿಲ್ಲ. ಒಂದು ದೊಡ್ಡ ವೇದಿಕೆಯ ವಿಚಾರ ಇಲ್ಲಿ ಚರ್ಚೆ ಆಗಿದೆ. ಒಂದು ದೊಡ್ಡ ವೇದಿಕೆ ವಿಚಾರ ಚರ್ಚೆ ಆಗಿರ್ತಕ್ಕಂಥ ಸಾಮಾನ್ಯ ಒಂದು ಪುಸ್ತಕ ಬಿಡುಗಡೆ ಆಗಿದೆ. ಆ ಬಿಡುಗಡೆಯ ಸಂದರ್ಭದಲ್ಲಿ ಬಹಳ ಅವರ ಒಳ ಅಂತರಾಳದ ಮಾತುಗಳು ಇದೆಯಲ್ಲ, ಇದು ಎಲ್ಲವೂ ಕೂಡ ಪ್ರೇರೇಪಣೆಗೊಳ್ತಕ್ಕಂಥದ್ದು. ಅದು ಗೌರವ ಗಂಗಾಧರ ಕ್ಷೇತ್ರ ಅಂತ ನನ್ನ ಅನಿಸಿಕೆ, ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಈ ಪುಸ್ತಕ ಫಸ್ಟ್ ಮಾತಾಡ್ತೀನಿ. ದಲಿತ ಸಾಹಿತ್ಯಗಳನ್ನ ಒಳಗೊಂಡಿದೆ, ದಲಿತ ಚಳವಳಿ ಹೋರಾಟಗಾರನ ಒಳಗೊಂಡಿದೆ, ದಲಿತ ಚಿಂತಕರನ್ನ ಒಳಗೊಂಡಿದೆ, ದಲಿತ ರಾಜಕಾರಣಿಗಳನ್ನ ಒಳಗೊಂಡಿದೆ, ಸಮಾಜ ಸುಧಾರಕರನ್ನ ಒಳಗೊಂಡಿದೆ, ಪರಿಸರ ಪ್ರೇಮಿಗಳನ್ನ ಒಳಗೊಂಡಿದೆ ಮತ್ತು ಬಹಳಷ್ಟು ಚಿಂತಕರಂದ್ರೆ ಸ್ವತಂತ್ರ ಪೂರ್ವದಲ್ಲಿದ್ದಂಥ ಚಳವಳಿಗಾರರು ಕೂಡ ಇಲ್ಲಿ ಟಿಪ್ಪು ಸುಲ್ತಾನ್ ಇರ್ಬೋದು ಮತ್ತು ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಮತ್ತು ಬಹಳಷ್ಟು ಜನರನ್ನು ಅಲ್ಲಿಗೆ ತುಂಬಿದ್ದಾರೆ. ಮತ್ತು ನಾವು ಮಾತನಾಡ್ತಾ ಇದ್ದೀವಿ, ಬುದ್ಧ, ಬಸವ, ಅಂಬೇಡ್ಕರ್ ಅವರು, ಜ್ಯೋತಿಬಾ ಫುಲೆ ಅವರು, ಸಾವಿತ್ರಿಬಾಯಿ ಫುಲೆ ಅವರು, ಇವರೆಲ್ಲರ ಜೀವನ ಚರಿತ್ರೆಯನ್ನು ಕೂಡ ತುಂಬಿದ್ದಾರೆ. ಮತ್ತು ಅತಿ ಹೆಚ್ಚು ದುಡಿಯುವ ವರ್ಗ ಯಾರು ಅಂತ ಹೇಳಿದ್ರೆ ರೈತರು. ರೈತರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದೆ. ಹೆಚ್ಚಾಗಿ ರೈತರಿಗೆ ಆತ್ಮಸ್ಥೈರ್ಯವನ್ನು, ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ರೈತರು ಸೋಲಕ್ಕೆ ಸಿಗಾಕೊಂಡು ಸತ್ತೋಗ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ತಿದ್ದಾರೆ. ಬೇರೆ ಬೇರೆ ಕಾರಣ ಇರ್ಬೋದು, ಆದ್ರೆ ಅವರಿಗೆ ಒಂದು ರೈತರ ಬೆನ್ನೆಲುಬು ಅಂತಕ್ಕಂಥವ್ರಿಗೆ ಆತ್ಮಸ್ಥೈರ್ಯವನ್ನು ಕೂಡ ಈ ಪುಸ್ತಕದಲ್ಲಿ ಬಹಳ ತುಂಬಿದೆ. ಮತ್ತು ಸಾರ್ವಜನಿಕ ತಿಮ್ಮಕ್ಕನ ನೀನು ಪರಿಸರಕ್ಕೆ ಬಹಳ ಹೋಲಿಕೆ ಮಾಡ್ಕೊಂಡಿದೆಯಲ್ಲ, ಅದು ನಿನ್ನ ದೊಡ್ಡತನ. ಅದು ಸಣ್ಣ ಪುಸ್ತಕ ಇರ್ಬೋದು. ನಮ್ಮ ನಾಗೇಶ್ ಹೇಳಿದಂಗೆ ನಾನು ಹುಚ್ಚ ಅಂತ ಪರಿಗಣಿಸಿಲ್ಲ, ಅವನು ನಿಜವಾದ ದಿಟ್ಟತನದ ಹೋರಾಟಗಾರ ಅಂತ ನಾನು ಪರಿಗಣಿಸಿರೋದು. ಯಾಕೆಂದ್ರೆ ಅವನು ನಾನು ಎಷ್ಟು ವರ್ಷದಿಂದ ಫಾಲೋ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಸುಮಾರು 40-45 ವರ್ಷ ಫಾಲೋ ಮಾಡ್ತಿದ್ದೇನೆ. ಚಿಕ್ಕ ಹುಡುಗಿಯ ನಾನು ಎಲ್ಲೆಲ್ಲಿ ಬಟ್ಟೆ ಬಿಚ್ಕೊಂಡು ಕುಸ್ತಿ ಮಾಡಕ್ ಹೋಗಿದ್ದೀನಿ ಎಲ್ಲೆಲ್ಲಿ ಹೇಳ್ತೇನೆ. ನಾನು ಎಲ್ಲೆಲ್ಲಿ ಹುಡುಗರನ್ನ ಕಬಡ್ಡಿ ಆಟ ಕರ್ಕೊಂಡು ಹೋಗ್ತೀನಿ, ನಾನು ಆಡ್ತೀನಿ, ಅದನ್ನು ಗಮನಿಸ್ತೇನೆ. ನಾನು ಯಾವ ವೇದಿಕೆಯಲ್ಲಿ ಇರ್ತೀನಿ, ನಾನು ಇಲ್ಲಿ ಮಾತಾಡಿರ್ತೀನಿ, ಫಸ್ಟ್ ಚಪ್ಪಾಳೆ ಹೊಡಿತಿದ್ದೆ ಅವನು. ನನಗೆ ಫಸ್ಟ್ ಚಪ್ಪಾಳೆ ಜೋರ ಹೊಡಿತಾರೆ ಚಪ್ಪಾಳೆ. ಮತ್ತೆ ಸ್ಟೇಜ್ ಇಳಿದು ಬಂದ ತಕ್ಷಣ ನನ್ನನ್ನ ಸೆಕೆಂಡ್ ಮಾಡ್ತಾರೆ, ಇಲ್ಲ ತಪ್ಪುತ್ತೆ ನನ್ನ. ಅಂದ್ರೆ ನಾನು ಬಟ್ಟೆ ಬಿಚ್ಕೊಂಡು ಎಲ್ಲೋ ಹೋಗ್ರೆ ಕುಸ್ತಿ ಮಾಡಕ್ ಹೋದ್ರೆ ಅಲ್ಲಿ ನಾನು ಕುಡಿಸ್ತವನೆ, ನಾನು ಆಟ ಆಡಕ್ ಹೋದ್ರೆ ನಾನು ಕುಡಿಸ್ತವನೆ, ಅಥವಾ ನಾನು ವೇದಿಕೆ ಭಾಷಣ ಮಾಡಕ್ ಹೋದ್ರು ಕೂಡ ನಾನು ಯಾವತ್ತೂ ಕೂಡ ತಿರಸ್ಕಾರ ಮಾಡಿಲ್ಲ, ಬಹಳ ಅಭಿನಂದಿಸ್ತವನೆ. ಮೋಸ್ಟ್ಲಿ ಅವ್ರ ಪ್ರೇರೇಪಣೆ ನನ್ನ ಬಹಳಷ್ಟು ಗಟ್ಟಿತನ ಮಾಡಿದ್ರು. ಅಂತವ್ರ ಪ್ರೇರೇಪಣೆ ಇದೆಯಲ್ಲ, ನನ್ನ ಗಟ್ಟಿತನ ಮತ್ತೆ ಗಟ್ಟಿ ಧ್ವನಿ ಯಾತಕ್ಕೆ ಅಂತ ಹೇಳಿದ್ರೆ ಇಂಥವ್ರ ಒಂದು ಪ್ರೇರೇಪಣೆ, ಅದು ನನಗೆ ಗಂಗಾಧರ ಪ್ರೇರೇಪಣೆ ಕೂಡ ಇದೆ ಅಂತ ನನ್ಗೆ. ಯಾಕಂದ್ರೆ ಕಂದಾಯಗಾರ ಅಂತಕ್ಕಂಥದ್ದು ಒಂದು ಹುಟ್ಟು ಹೋರಾಟದಿಂದ ಬಂದಿರ್ತಕ್ಕಂಥದ್ದು. ನಮಗೆಲ್ಲ ಹೋರಾಟ ಹೆಂಗೆ ಅಂತ ಹೇಳಿದ್ರೆ, ಅದು ನನಗೆ ಶ್ರೀನಿವಾಸ್ ಪ್ರಸಾದ್ ಅವ್ರು ಹೇಳ್ತಾರೆ ಕರೆಕ್ಟ್. ಇಲ್ಲಿ ದಲಿತ ಚಳವಳಿ ಶುರುವಾದ ಮೇಲೆ ಬಹಳಷ್ಟು ಮಾನ್ಯರ ಚಳವಳಿಗಳಲ್ಲಿ ಭಾಗವಹಿಸಿದ್ದೀನಿ. ನನಗದು ನನಗೆ ಅಸ್ಪೃಶ್ಯತೆ ಗೊತ್ತಿಲ್ಲ, ನನಗೆ ಅವಮಾನ ಗೊತ್ತಿಲ್ಲ. ನನಗೆ ಅದು ಮಾತಾಡ್ತಾ ಇರ್ತಾರೆ ಅವಾಗ ನಮ್ಮ ಮಲ್ಕೊಂಡಿ ಮಹದೇವಸ್ವಾಮಿ, ಚಂದ್ರಕಾಂತ್, ಇವರೆಲ್ಲರೂ ಕೂಡ ನನಗೆ ಗೊತ್ತಿಲ್ಲ. ಅದು ನಮ್ಗೆ ಯಾರು ಕೂಡ ನಾವು ದೊಡ್ಡ ಸಂಖ್ಯೆಯಲ್ಲಿ ಇದ್ದೀವಿ. ಯಾರು ನಮ್ಮ ದೇವಸ್ಥಾನಕ್ಕೆ ಹೋಗಿ ಬರಬೇಡ ಅಂತ ಹೇಳ್ತಾರೆ, ಯಾರು ಕಡಿಗೆ ಶಾಪ್ ಬರಬೇಡ ಅಂತ ಹೇಳ್ತಾರೆ, ಯಾರು ನನ್ನ ಟಿ ಎಂ ಬರಬೇಡ ಅಂತ ಹೇಳ್ತಾರೆ. ಅದು ಸಾಧ್ಯನಾ? ಅದು ನಮ್ಗೆ ಗೊತ್ತಿಲ್ಲ.
ನಮಗೆ ಅಕ್ಕಪಕ್ಕ ನೋಡಿದ್ಮೇಲೆ ಗೊತ್ತಾಯ್ತು, ಮೈಸೂರಿಂದ 10 ಕಿಲೋಮೀಟರ್ ಹೋದ್ರೆ ಚಪ್ಪಲಿ ಹಾಕೊಂಡು ಬರಬೇಡಿ, ಟೀಗೆ ಬಿಡ್ತಾ ಇಲ್ಲ, ಅದೇನೋ ಲೋಟಗಳು ಬಿಡ್ತಾರೆ, ಚಪ್ರದಲ್ಲಿ ಸಿಗಿಸ್ತಾರೆ, ಮತ್ತೆ ನನ್ನ ಜನಕ್ಕೆ ಬೇರೆಯವರು ದಬ್ಬಾಳಿಕೆ ಮಾಡ್ತಾರೆ. ಎಲ್ಲಾ ಜಾತಿಯವರು ದಲಿತರಿಗೆ ತಿರುಗಾಡಕ್ ಬಿಡೋದಿಲ್ಲ, ದೇವಸ್ಥಾನಕ್ಕೆ ಬಿಡೋದಿಲ್ಲ, ನೀರು ಕುಡಿಯೋಕೆ ಬಿಡೋದಿಲ್ಲ, ಕಟಿಂಗ್ ಶಾಪ್ ಬಿಡೋದಿಲ್ಲ. ಏನ್ರಿ ಇದು? ಅದು ನಮಗೆ ಬಹಳಷ್ಟು ನೋವನ್ನು ತಂತು. ನಮಗೆ ನನ್ನ ಶಕ್ತಿನ ಯಾಕೆ ನಾನು ದಾರಿ ಎರಿಬೇಕು? ನನ್ನ ಶಕ್ತಿನ ಯಾಕೆ ದಾರಿ ಎರಿಬೇಕು? ನನ್ನ ಸಾಮರ್ಥ್ಯನ ಯಾಕೆ ದಾರಿ ಎರಿಬೇಕು? ನೊಂದಂತವ್ರಿಗೆ ನಾವು ಶಕ್ತಿಯನ್ನು ತುಂಬಬೇಕು, ಅವ್ರಿಗೆ ನಾವು ಚೈತನ್ಯವನ್ನು ತುಂಬಬೇಕು ಅಂತೇಳಿ ನಾವು ಹೋರಾಟಕ್ಕೆ ಬಂದಂತವ್ರು. ನಾವು ನನಗೆ ಗೊತ್ತಿಲ್ಲ, ನನಗೆ ಎಲ್ಲೋ ಒಂದ್ ಕಡೆ ದುಡ್ಕತ್ತಿದ್ವಿ, ಎಲ್ಲೋ ಒಂದ್ ಕಡೆ ತಿನ್ಕತ್ತಿದ್ವಿ, ಎಲ್ಲೋ ಒಂದ್ ಕಡೆ ಗುಳಿಗೆ ತಿರುಗ್ತಿದ್ವಿ. ನಮ್ಗೆ ಯಾರ ಅನುಭವ ಇಲ್ಲ, ಆತಂಕನೂ ಇಲ್ಲ, ಭಯ ಇಲ್ಲ. ನಮ್ಗೆ ಈ ತರದಲ್ಲಿ ನಾವು ಬೆಳೆದಿರ್ತಕ್ಕಂಥವ್ರು ನಮ್ಮನ್ನ ಯಾಕೆ ಇದಕ್ಕೆ ಪ್ರೇರೇಪಣೆ ಅಂತ ಹೇಳಿದ್ರೆ, ನಮ್ಗೆ ಬಂದಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು, ಅವರ ಬರಹಗಳು, ಅವರ ಭಾಷಣಗಳು. ಇವನ್ ಬೇರೆ ಕಣ್ಣೀರ್ ತಕ್ಷಣ ಬರ್ಬಿಟ್ನ, ಪುಸ್ತಕ ಬರ್ದ ಕೈ ಕೊಟ್ಬಿಟ್ನ, ಬೆಳಗಾನಗಳು. ಈ ತರದ್ದು ನನಗೆ ನೀನೇ ಫಸ್ಟ್ ಓದಿದ ತಗೊಂತ ಕೊಟ್ಬಿಟ್ನ, ನನಗೆ ಇನ್ನೂ ಪುಸ್ತಕ ಪ್ರಿಂಟೇ ಆಗಿಲ್ಲ, ತಗೊಂಡು ಓದಿ ಕೂತ್ಕೊಂಡಿದ್ದೀನಿ ಅಂದ. ಅದು ನಮ್ಮನ್ನ ಬಹಳಷ್ಟು ದುಃಖಕ್ಕೆ, ಸಮಾಜಕ್ಕೆ ನಾವು ಕೂಡ ಮಾಡಬೇಕು ಅಂತಕ್ಕಂಥದ್ದು ಶುರುವಾಯಿತು. ನಮಗೆ ನಮ್ಮನ್ನ ಬೇರೆ ತರ ಆಯಾಮದಲ್ಲಿ ತಿಳ್ಕೊಂಡಿರ್ಬೋದು. ಏನೋ ರಾಜಕಾರಣ ಮಾಡಬೇಕು, ಏನೋ ಲೀಡರ್ ಆಗ್ಬೇಕು, ಸತ್ಯವಾದ ಕಂಡ್ರಿ ನಮಗೆ. ನಾ ಯಾವ ರಾಜಕಾರಣಿನೂ ಆಗ್ಬೇಕು ಅಂತ ಆಸೆ ಇಲ್ಲ, ಯಾವ ನಾಯಕನಾಗ್ಬೇಕು ಅಂತ ಆಸೆ ಇಲ್ಲ. ನಾವು ಅವರ ಸಿದ್ಧಾಂತಕ್ಕೆ ಜೇರ್ ಮಾಡಿದೆ. ಗೊತ್ತೇ, ಮೈಕು ನಾನೇ ಹಿಡ್ಕೊಂಡೆ, ಆಟೋ ನಾನೇ ಇರುತ್ತೆ, ಕಾನ್ಫಿಡೆನ್ಸ್ ನಾನೇ ತಕೊಂಡೆ. ನನಗೂ ಡಿಸಿಗ್ನೇಷನ್ ಇದೆಯಲ್ಲ ಗೊತ್ತಲ್ಲ, ಮೈಸೂರಲ್ಲಿ ನನಗೂ ಡಿಸಿಗ್ನೇಷನ್ ಕೊಟ್ಬಿಟ್ಟಿದ್ದಾರೆ ನಿಮ್ಮ ಕಡೆಯಿಂದ. ನಾನು ಬಾಬಾ ಸಾಹೇಬ್, ನಾನು ಮಾಜಿ ಮೇಯರ್ ಅಂತ ನಾನೇ ಹೋದೆ ಅಂಗಡಿಗಳಿಗೆ. 8 ಯಾಕೆ ಸಂದರ್ಭದಲ್ಲಿ ಹೇಳ್ತೀನಿ ಅಂದ್ರೆ, ನನಗೆ ಹೇಳಿದ್ರು, ಇದೇನ್ ಬಹಳ ಇಂಥ ಹೋರಾಟಗಳು ನೋಡಿಬೇಕು. ಅರೆ, ನಿಮ್ಮ ಹೋರಾಟ ನೀವು ಮಾಡಿದ್ದೀರಿ, ನನ್ನ ಹೋರಾಟ ನಾನು ಮಾಡಲೇಬೇಕು, ನನ್ನ ತುಂಬಬೇಕು. ಬಾಬಾ ಸಾಹೇಬ್ ನನ್ನ ಸಾಮರ್ಥ್ಯ 8,000 ಮಳೆಗೆ ಮುಗ್ದಿ ನಾನು ಕಾನ್ಫರೆನ್ಸ್ ಕೊಟ್ಟು ಬಂದೆ. ನಾನೇ ಮೈಕಲ್ ಅನೌನ್ಸ್ ಮಾಡ್ಕೊಂಡು, ಪೊಲೀಸ್ನವ್ರ ಬಂದು ಅಟ್ಯಾಕ್ ಮಾಡಿದ್ರು ನನ್ನ ಅಂತ ಗೊತ್ತಿಲ್ಲ ಅವ್ರಿಗೆ ಅನೌನ್ಸ್ ಮಾಡೋದು. ನಾನು ಸತ್ಯಪೇಟೆ ಒಳಗೆ ಯಾಕೆ ಸಂದರ್ಭ ಹೇಳ್ತೀನಿ ಅಂದ್ರೆ, ಕೆಳಗೆ ಇಳಿದೆ ನಾನು, ಸಕೋ ನನಗೊಂದು ಸಲ್ಯೂಟ್ ಸಿಕ್ತು ನನಗೆ. ಅದೇ ಬೇರೆ ಆಗತಕ್ಕಂಥ ಆಚೆ ಮುಗಿಸಿದ್ರು ಸ್ಟೇಷನ್ ತಗೊಂಡಿದ್ರು. ನಾನು ಹೇಳಿದ್ದೆ, ಅಣ್ಣ ನೀವೇ ಒಂದ್ಸಲ ಇದು ಸಕ್ಸಸ್ ಮಾಡ್ಬೇಕಲ್ಲ, ನನ್ನ ಆಡೋರಿಗೆ ನಾನು ತಲುಪಾಗ ಬರ್ತಲ್ಲ. ಅದಕ್ಕೆ ಯಾವತ್ತೂ ಕೂಡ ಒಬ್ಬ ಹೋರಾಟಗಾರ ನೇರದ ಮಲ್ಕೊಂಡು, ಒಬ್ಬ ಹೋರಾಟಗಾರನ ಯಾವತ್ತೂ ಕೂಡ ನಾವು ಟೀಕೆ ಮಾಡಬಾರ್ದು. ನಮ್ಮಲ್ಲಿ ದ್ವೇಷ ಇರಬಾರ್ದು, ನಮ್ಮಲ್ಲಿ ಕಸುವೆ ಇರಬಾರ್ದು. ಸತ್ತೈತೀವಿ ನಾವೆಲ್ಲ. ನಾನು ಯಾಕೆ ಇಷ್ಟ ಹ್ಯಾಪಿನೆಸ್ ಆಗಿದ್ದೀನಿ ಕೇಳ್ತೀನಿ. ನನಗೆ ನಿದ್ದೆ ಇಲ್ಲ, ಸಮಯ ಇಲ್ಲ, ನನಗೆ ನೀನು ಕೂರಿಸ್ಬಿಟ್ಟಿದೆ, ನನಗೆ ಉತ್ತರ ಆಗ್ತಾ ಇದೆ ನನಗೆ. ಆದ್ರೆ ನನ್ನ ಚೈತನ್ಯ ಕುಗ್ಗಿಲ್ಲ, ನನ್ನನ್ನು ಅಷ್ಟು ಹಿಗ್ಗಿಸ್ತಾ ಇದೆ ನನಗೆ. ಅದು ಬರಬೇಕು. ಯಾಕೆ ನಾವು ಫೇಲ್ಯೂರ್ ಆಗಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಹೋರಾಟಗಳೆಲ್ಲ ಗೆದ್ದರೆ ಸಾಹಿತಿಗಳು ಕುಡಿತಕ್ಕಂಥ ಮೂರ್ಖರು. ನಾನು ಒಪ್ಕೊತೀನಿ, ಅದನ್ನ ಒಪ್ಪಾಗಾಯ್ತದ. ಅದು ಏನೇನು ಘೋಷಣೆ ಮಾಡ್ತಾರೆ ಗೊತ್ತಾಗಲ್ಲ. ಅದೇನು ಚಿನ್ನ ಹೋಲಿಸ್ತಾರೆ, ಬಂಗಾರ ಹೋಲಿಸ್ತಾರೆ, ಬೆಳ್ಳಿ ಹೋಲಿಸ್ತಾರೆ ನೀರನ್ನ. ಅದೇ ಆ ಮಗ ಸ್ನಾನ ಮಾಡೋ ಮಗ ಬಾಟ್ಲು ತುಂಬಿಕೊಂಡು ನೀರು ಕುಡಿತೀನ ಅಂತೇಳಿ ಅವನು ಕುಡಿಯಕ್ಕಾಯ್ತದ? ಅದನ್ನ ಸತ್ತೋಯ್ತಾರೆ ನಾನು ಅದನ್ನ. ಈ ತರದ ಅವೈಜ್ಞಾನಿಕವಾದಂತ ಚಿಂತನೆಗಳು ಈ ದೇಶದಲ್ಲಿ ಇದೆಯಲ್ಲ, ಇದನ್ನೇ ನಾನು ಬೊಬ್ಬು ಹೊಡಿಬೇಕು ಅಂತ ನಿಂತಿರ್ತಕ್ಕಂಥದ್ದು. ನಿಮಗೆ ಗೊತ್ತಿಲ್ಲ, ಈ ತರ ಅವೈಜ್ಞಾನಿಕವಾದಂತ ನಿಮ್ಮ ತಿರುಗೋಸ್ಕರ, ನಿಮ್ಮ ರಾಜಕಾರಣಕ್ಕೋಸ್ಕರ ದೇಶವನ್ನ ನಾಶ ಮಾಡ್ತಕ್ಕಂಥ ಮನಸ್ಥಿತಿ ಇದೆಯಲ್ಲ, ಇದನ್ನ ನಾನು ಧಿಕ್ಕರಿಸ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ಮಾತಾಡ್ತಾ ಇದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಎಲ್ಲಿಗೆ ತಗೊಂಡೋಗಿದ್ದೀರಿ ನೀವು? ಕುಂಭಮೇಳದಲ್ಲಿ ಮಾತಾಡ್ತಿರಲ್ಲ ನೀವು. ಯಾವ PhD ಮಾಡಿದ್ನ, ಯಾವ ವಿದೇಶದಲ್ಲಿ ಅಧ್ಯಯನ ಮಾಡಿದ್ನ? ಅರೆ, ಒಂದು ಸಂವಿಧಾನ ಈ ದೇಶಕ್ಕೆ ಬರಿಬೇಕು ಅಂತ ಹೇಳಿದ್ರೆ ಎಷ್ಟು ಜನ ಕೂತ್ಕೊಂಡ್ರೇನ್ರಿ, ಎಷ್ಟು ಜನ ಚರ್ಚೆ ಮಾಡಿದ್ರಿ, ಯಾರನ್ನ ಆಯ್ಕೆ ಮಾಡಿದ್ರೇನ್ರಿ? ಈ ಮಗನ ಆಯ್ಕೆ ಮಾಡಿದ್ರೆ ನೀವೆಲ್ಲ ಕೂತ್ಕೊಂಡು ಯಾವುದೋ ಒಂದು ಇದ್ರಲ್ಲಿ ಕೂತ್ಕೊಂಡು ಮಗ ಸಂವಿಧಾನ ಬಗ್ಗೆ ನಾನು
ನಮ್ಮ ಸಂವಿಧಾನ ಮರು ಸಂವಿಧಾನ ಬೇಕು ನನಗೆ ಕೇಳ್ತಿಲ್ಲ. ನಿಮ್ಮ ಅಪ್ಪದ ದೇಶ ನಾನು ಕೇಳ್ಬಾರ್ದಂದ್ರೆ ತಪ್ಪ ನಾನು ಮಾತಾಡೋದು? ನಾನು ಏಕವಚನದಲ್ಲಿ ಮಾತಾಡಬಾರ್ದ? ನನ್ನ ಬಾಯಿ ಮುಚ್ಚೇನೆ ನಾನು. ನೀವು ಮುಚ್ಕಡೆ ಬೇಕಾದ್ರೆ ಬಾಯ, ನಾನು ಮುಚ್ಚಕ್ಕಿಲ್ಲ. ನಾನು ಸರಿಯ ತಪ್ಪ ಮಲೇಸ ಕೇಳ್ಬೇಕಲ್ವ ನಾನು? ಅಲ್ಲ ಮನ ಎಲ್ಲೋ ಕೂತ್ಕೊಂಡು ನೀನು ಬರೆದ್ಬಿಟ್ಟವ ನಮ್ಮ ಸಂವಿಧಾನ ನಾಳೆ ಘೋಷಣೆ ಮಾಡ್ತಿದ್ರೆ ನಾವೇನು ಈ ದೇಶದಲ್ಲಿ ರಕ್ತ ಕ್ರಾಂತಿ ಐತಿ ಅಂತ ಹೇಳಿದೀನಿ. ರಕ್ತ ಕ್ರಾಂತಿ ಆಗ್ತದೆ ಇಲ್ಲ ಪ್ರತ್ಯೇಕವಾದ ರಾಜ್ಯ ಕೊಡಿ ನಮಗೆ. ನೀವು ಹಿಂದೂ ಧರ್ಮವನ್ನು ಇನ್ಯಾವ ಧರ್ಮ ನನ್ನ ಪ್ರತ್ಯೇಕತೆ ಬಯಸ್ತಿದ್ದೀರಿ. ಯಾಕಂದ್ರೆ ನಾವೇನಾದ್ರೂ ಕೂಡ ನಿಜವಾದ ಬಾಬಾ ಸಾಹೇಬ್ ಚಿಂತೆ ಅವರ ಸಿದ್ಧಾಂತ ಉಳಿಬೇಕು ಅಂತ ಪ್ರತ್ಯೇಕತೆ ಬಯಸ್ಬೇಕು ನಾವೀಗ. ನೀನ್ ಹಿಂದೂ ಧರ್ಮನಾರ ಮಾಡ್ಕೋ, ಇನ್ನೊಂದು ರಾಷ್ಟ್ರನಾರ ಮಾಡ್ಕೋ, ಏನಾರ ಮಾಡ್ಕೋ. ನಮ್ ಉಳಿದಿರೋದ್ರೆ ಪ್ರತ್ಯೇಕವಾದಂತ ರಾಷ್ಟ್ರ, ಪ್ರತ್ಯೇಕವಾದಂತ ರಾಜ್ಯ. ಅರ್ಥ ಐತೆ? ನೀವು ಬೌದ್ಧ ಧರ್ಮಕ್ಕೆ ಪೆಟ್ಟು ಕೊಡ್ತೀವಿ ಅಂತ ಹೇಳಿದ್ರೆ ನೀವು ಸತ್ಯದ ಬೌದ್ಧ ಧರ್ಮಕ್ಕೆ ಪೆಟ್ಟು ಕೊಡ್ತೀರಾ? ನೀವು ಸತ್ಯ ಇರತಕ್ಕಂಥದಕ್ಕೆ ನಿಮ್ಮೆಲ್ಲ ಅಜ್ಞಾನಕ್ಕೆ ನಾವು ಸುಜ್ಞಾನಿಗಳು ತಲೆಬಾಗ್ತೀವ. ನಾವು ಅರೆ ಸುಜ್ಞಾನಿಗಳು ಗೊತ್ತಿಲ್ವ ಇಲ್ಲಿ? ನಾವು ಸುಜ್ಞಾನವನ್ನು ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಅಜ್ಞಾನವಲ್ಲ. ನೀನ್ ಹಿಂದೂ ಧರ್ಮನೋ ಇನ್ನೊಂದು ಧರ್ಮನೋ ಇನ್ಯಾವುದೋ 330 ಕೋಟಿ ದೇವ್ರನ್ನ ಪೂಜೆ ಮಾಡ್ಕೊಂಡು ನಾವು ಯಾಕೆ ಬೇಡ ಅಂತೀವಿ? ನೀರ್ನಾರ ಕುಡಿ, ವಿಷನಾರ ಕುಡಿ. ನಾವು ಶುದ್ಧವಾದಂತ ಜನ, ಸಂಸ್ಕೃತಿ ಇರ್ತಕ್ಕಂಥ ಜನ. ನಮ್ಗೆ ಬಡತನ ಇರ್ಬೋದು, ನೋವು ಇರ್ಬೋದು, ಸಂಕಟ ಇರ್ಬೋದು, ಅವಮಾನ ಇರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ಆದ್ರೆ ತಲೆಬಾಗಂತ ಜನ ನಾವಲ್ಲ. ಇರ್ಬೋದು ಯಾರೋ 4 ಜನ. ನಾನು ನನ್ನ ಜನವ ನಾವು ಸರೆಂಡರ್ ಆಗಿ ಅಂತ ಹೇಳಿ ನಾನು ಇಷ್ಟಪಟ್ಟಿವ ನೋಡಿ. ಇದು ಚಲಗಾರಿಕೆ, ಎದಗಾರಿಕೆ, ಈ ತರ ಸಾಹಿತ್ಯ ಮೂಲಕ ಬರೀರಿ, ಜನರಿಗೆ ಕೊಡಿ ಸಂದೇಶನ. ನಾನು ಹೇಳಿದ್ನಲ್ಲ, ಎಲ್ಲವೂ ಒಂದು ಸಣ್ಣ ಪೇಜಲ್ಲಿ ಎಲ್ಲವನ್ನೂ ಕೂಡ ಪಾಪ ಗ್ರಹಿಸ್ಬಿಟ್ಟವನೆ. ನಾವು ಸಣ್ಣದು ಅಂತ ನಾವು ತಿನ್ಕೊಂಡ್ ಕುತ್ಕೊಂಡು ನೋಡ್ತಾ ಇದ್ದಾಗ ಏನೇ ಎಲ್ಲರನ್ನೂ ಕೂಡ ಒಳಗೊಂಡು ಬಿಟ್ಟಿದ್ದಾನಲ್ಲ. ಯಾವ ಸಾಹಿತ್ಯಗಳನ್ನ ಬಿಟ್ಟಿಲ್ಲ, ರಾಜಕಾರಣಿಗಳು ಬಿಟ್ಟಿಲ್ಲ, ಅಧಿಕಾರಿಗಳು ಬಿಟ್ಟಿಲ್ಲ, ಪರಿಸರ ಬಿಟ್ಟಿಲ್ಲ, ದೇಶಕ್ಕೆ ತ್ಯಾಗ ಮಾಡಿದಂಥವ್ರು ಬಿಟ್ಟಿಲ್ಲ. ಒಂದು ಸಣ್ಣ ಪುಸ್ತಕ ನಮ್ಮ ಕಣ್ಣಿಗೆ ಅಂದ್ರೆ ನಾವು ಅಷ್ಟೊಂದು ಕಡೆಗಣಿಸಕ್ಕ ಆ ಥರ ನಮ್ಗೆ ನೈತಿಕ ಶಕ್ತಿ ಇದೆ, ಬುದ್ಧಿಶಕ್ತಿ ಇದೆ. ಇಂಥದನ್ನೆಲ್ಲವನ್ನು ಕೂಡ ನಾವು ಕ್ರೋಢೀಕರಿಸಿ ನನ್ನ ದಲಿತ ಚಳವಳಿ ಸಂಘಟನೆ ಗಟ್ಟಿ ಆಗ್ಬೇಕು. ಬಹುಜನ ಸಮಾಜ ಪಕ್ಷದ ಬಹುಜನ ಸಂಘಟನೆ ಶಕ್ತಿ ಆಗ್ಬೇಕು. ನಾವು ಯಾರಿಗೋ ಗುಲಾಮಗಿರಿ ನಾವು ಬದುಕಲಿಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಈ ಬಹುಜನ ಚಳವಳಿ, ದಲಿತ ಚಳವಳಿ ಇವು ಗಟ್ಟಿಗೊಳ್ಳಬೇಕು ಅಂತಕ್ಕಂಥದ್ದು ನನ್ನ ಆಶಯ. ಇದ್ರ ಮೂಲಕ ಈ ದೇಶವನ್ನು ಕಟ್ಟಬೇಕಾಗಿರ್ತಕ್ಕಂಥದ್ದು, ಈ ದೇಶವನ್ನು ಆಳುವಂತ ದೊರೆ ನಾವು ಹಾಕ್ಬೇಕು ಅಂತ ಕನಸು ಕಾಣ್ತೀವಲ್ಲ, ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಈಗ ಇಷ್ಟೊತ್ತನಕ ಮಲ್ಕೊಂಡು ಹೇಳ್ತಿದ್ರಲ್ಲ, ನನ್ನಲ್ಲೇ ಕಲ್ಮಸ ತುಂಬಿಕೊಂಡು, ನನ್ನಲ್ಲೇ ಕೆಟ್ಟದ್ದು ತುಂಬಿಕೊಂಡು ಸಮಾಜಕ್ಕೆ ಒಳ್ಳೆದನ್ನು ಬಯಸುವುದು, ಈ ದೇಶ ಕಟ್ಟುವುದು, ಸಮಾಜ ಕಟ್ಟುವುದು ಸಾಧ್ಯವಾಗ್ತದೆ? ಸಾಧ್ಯವಿಲ್ಲ. ಅದನ್ನೆಲ್ಲವರು ಕಟ್ಟಿ ತಂದಿಂದ ಈ ನಾವೇನು ಮನೆ ಮನೆಗೆ ನಾವು ಬುದ್ಧಿನ ತಗೊಂಡು ಹೋಗ್ತಿದೀವಲ್ಲ, ಒಂದು ಪರಿವರ್ತನೆ ಆದಿ, ಪರಿವರ್ತನೆ ದಾರಿ. ಆ ಜನ ಎಷ್ಟು ಮುಗಿಬಿಡ್ತಾರೆ ಅಂದ್ರೆ ನಾವ್ ಏನ್ ಮಾತಾಡ್ತೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ನಾವು ಮಾತಾಡಕ್ ಶುರು ಮಾಡಿದ್ಮೇಲೆ ಅದೇನೋ ನಮಗದು ಆ ಸಂದರ್ಭ ಮೈಕ್ ಹಿಡ್ಕೊಂಡೆ ಒಂದಷ್ಟು ಮಾತಾಡ್ಬೇಕು ಅಂತೀವಲ್ಲ, ಆ ಜನ ಹೆಂಗೆ ತಲಬಾಗಿ ಕೇಳ್ತಾರೆ ಅಂತ ಹೇಳಿದ್ರೆ ಅಂಬೇಡ್ಕರ್ ವಿಚಾರ ಹೇಳ್ತಿದ್ದೆ. ಆ ಮಹಿಳೆಯರೆಲ್ಲರೂ ಕೂಡ ಬಹಳಷ್ಟು ತಟಸ್ಥ ಆಗ್ತದೆ. ಆಮೇಲೆ ನಿಮ್ಮ ಅಭಿಪ್ರಾಯ ಕೇಳಿದ್ರೆ ಸಾಕು, ಅವರು ನಮ್ಮ ಈ ದಮ್ಮನಡಿಗೆ ಅಭಿಪ್ರಾಯ ಹೇಳಿದ್ರೆ ಸಾಕು, ಪ್ರತಿಯೊಬ್ಬ ಮಹಿಳೆಯರು ಕೂಡ ನಮ್ಮ ಸಾರ್ಥಕತೆ ಇರ್ತಕ್ಕಂಥದ್ದು, ಸಿದ್ಧಾಂತ ಕಟ್ಟತಕ್ಕಂಥ ಕೆಲಸವನ್ನ, ನಮ್ಮಲ್ಲಿರ್ತಕ್ಕಂಥ ಕಲ್ಮಸವನ್ನ ಬಿಟ್ಟು ಮುಂದುವರಿಯತಕ್ಕಂಥ ಸಂದೇಶ ಕೊಡ್ತಾ ನನ್ನ ಮಾತು ವಿರಾಮ ಕೊಡ್ತಿದ್ದೀನಿ. ಜೈ ಭೀಮ್, ಜೈ ಭಾರತ್, ನಮ್ಮ ಬುದ್ಧ.